ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ದೇವರ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ವಿವಿಧ ರೀತಿಯ ಪೂಜೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಪೂಜೆಯನ್ನು ಮಾಡ್ತೀವಿ. ಹಾಗಾದರೆ ಪೂಜೆಯಲ್ಲಿ ಬಳಸಿದಂಥ ಎಲ್ಲ ರೀತಿಯ ವಸ್ತುಗಳನ್ನು ನಾವು ಮರುಬಳಕೆ ಮಾಡಬಹುದಾ ಅಥವಾ ಯಾವ ವಸ್ತುಗಳನ್ನು ನಾವು ಮರುಬಳಕೆ ಮಾಡಬಾರ್ದು, ಇದೆಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲವೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಹಿಂದೂ ಧರ್ಮದ ಮನೆಗಳಲ್ಲೂ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೇವೆ. ಪ್ರತಿನಿತ್ಯ ನಾವು ಮಾಡುವ ದೇವರ ಪೂಜೆಯು ನಮ್ಮನ್ನು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುತ್ತೆ. ಹಾಗೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಪೂಜೆಯಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತುಗಳು ಅದರದ್ದೇ ಆದ ಪಾವಿತ್ರ್ಯತೆಯನ್ನು, ಶುದ್ಧತೆಯನ್ನು ಹೊಂದಿರಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಪೂಜೆಯಲ್ಲಿ ಬಳಸುವಂಥ ಹೂವು, ಕರ್ಪೂರ, ಅಗರಬತ್ತಿ, ದೀಪದ ಬತ್ತಿ ಮತ್ತು ಎಣ್ಣೆ ಇತ್ಯಾದಿ ಪ್ರತಿಯೊಂದು ವಸ್ತುಗಳು ಅದರದ್ದೇ ಆದ ಮಹತ್ವವನ್ನು, ಶ್ರೇಷ್ಠತೆಯನ್ನು ಹೊಂದಿರುತ್ತೆ. ದೇವರ ಪೂಜೆಯಲ್ಲಿ ಬಳಸಿದಂಥ ಕೆಲವು ವಸ್ತುಗಳು ದೇವರಿಗೆ ಅರ್ಪಿಸಿದ ನಂತರವೂ ಶುದ್ಧವಾಗಿರುತ್ತವೆ. ಇನ್ನು ಕೆಲವು ವಸ್ತುಗಳು ಒಮ್ಮೆ ಪೂಜೆಯಲ್ಲಿ ಬಳಸಿದ ನಂತರ ಮತ್ತೊಮ್ಮೆ ಬಳಸಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪೂಜೆಯಲ್ಲಿ ಯಾವ ವಸ್ತುಗಳನ್ನು ಮರುಬಳಕೆ ಮಾಡಬಹುದು ಮತ್ತು ಪೂಜೆಯಲ್ಲಿ ಯಾವ ವಸ್ತುಗಳನ್ನು ಮರುಬಳಕೆ ಮಾಡಬಾರ್ದು? ಹೌದು, ಲೋಹದ ವಸ್ತುಗಳು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೂಜೆಯಲ್ಲಿ ಬಳಸುವಂಥ ಬೆಳ್ಳಿ, ಹಿತ್ತಾಳೆ, ತಾಮ್ರ ಪಾತ್ರೆಗಳು ನಾವು ಮರುಬಳಕೆ ಮಾಡಬಹುದು. ಅದೇ ರೀತಿಯ ದೇವರ ವಿಗ್ರಹ, ಗಂಟೆ, ಶಂಖ, ಮಂತ್ರಗಳನ್ನು ಪಠಿಸಲು ಜಪಮಾಲೆ, ಆಸನ ಸಹ ಪೂಜೆಯಲ್ಲಿ ನಾವು ಪದೇ ಪದೇ ಬಳಸಬಹುದು. ಈ ವಸ್ತುಗಳು ಪೂಜೆಯ ನಂತರ ಸ್ವಚ್ಛಗೊಳಿಸಿ ಸುರಕ್ಷಿತವಾಗಿ ಸಂಗ್ರಹಿಸೋದ್ರ ಮೂಲಕ ಅದರ ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬಹುದು. ಮತ್ತು ತುಳಸಿ ದಳ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಬಹಳ ಪವಿತ್ರ ಗಿಡ ಅಂತ ಹೇಳಿ ಪರಿಗಣನೆ ಮಾಡಿದ್ದಾರೆ. ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪ ಅಂತ ಪೂಜೆಯನ್ನು ಮಾಡ್ತೀವಿ. ಅಷ್ಟೇ ಅಲ್ಲ, ತುಳಸಿ ಎಲೆಗಳನ್ನು ಪೂಜೆಯಲ್ಲಿ ಕೂಡ ಬಳಸ್ತೀವಿ. ತುಳಸಿ ಎಂದಿಗೂ ಅಶುದ್ಧ ಅಥವಾ ನಿಷಿದ್ಧವಲ್ಲ. ಅದರಿಂದ ನಿಮಗೆ ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ಹೊಸ ತುಳಸಿ ದಳಗಳು ಸಿಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಒಮ್ಮೆ ಪೂಜೆಯಲ್ಲಿ ಬಳಸಿದ ತುಳಸಿ ದಳಗಳನ್ನು ಮತ್ತೊಮ್ಮೆಯೂ ಕೂಡ ಬಳಸಬಹುದು. ಆದರೆ ಅರ್ಪಿಸುವ ಮುನ್ನ ಅದನ್ನೊಮ್ಮೆ ನೀರಿನಲ್ಲಿ ತೊಳೆದ್ಬಿಟ್ಟು ನೀವು ಅರ್ಪಿಸುವುದು ಉತ್ತಮ. ಹಾಗೆ ಬಿಲ್ಪತ್ರೆ. ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತಂದರೆ ಬಿಲ್ಪತ್ರೆ. ಶಿವನನ್ನು ಪೂಜಿಸುವಂಥ ಸಂದರ್ಭದಲ್ಲಿ ಜನರು ಕಡ್ಡಾಯವಾಗಿ ಎಲೆಗಳನ್ನು ಬಳಸ್ತಾರೆ. ಶಿವಪುರಾಣದಲ್ಲಿ ಹೇಳಿರೋ ಹಾಗೆ ಒಮ್ಮೆ ಬಳಸಿದ ಬಿಲ್ಪತ್ರೆಯನ್ನು ನಾವು ನಿರಂತರವಾಗಿ 6 ತಿಂಗಳುಗಳ ಕಾಲ ಅದನ್ನು ಬಳಸಬಹುದು. ಬಿಲ್ಪತ್ರೆ 6 ತಿಂಗಳುಗಳ ಕಾಲ ಹಾಳಾಗೋದಿಲ್ಲ. ಶಿವಲಿಂಗಕ್ಕೆ ಅರ್ಪಿಸಿದ ನಂತರ ಅದನ್ನು ಮತ್ತೆ ಕೂಡ ನೀವು ಬಳಸಬಹುದು. ಬಿಲ್ಪತ್ರವನ್ನು ಬಳಸುವಾಗ ಅದು ಮುರಿದಿರಬಾರ್ದು, ಹರಿದಿರಬಾರ್ದು. ಅದರ ಮೇಲೆ ಕೊಳಕು, ಧೂಳು ಇರಬಾರ್ದು. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗೆ ಯಾವ ವಸ್ತುಗಳನ್ನು ಮತ್ತೆ ಬಳಸಬಾರ್ದು ಅನ್ನೋದನ್ನು ನೋಡಿದರೆ, ನೀವು ದೇವರಿಗೆ ಅರ್ಪಿಸಿದಂಥ ನೈವೇದ್ಯ ಆಗಿರ್ಬೋದು, ನೀರು, ಪ್ರತಿನಿತ್ಯ ಕೂಡ ನೀರನ್ನು ನೀವು ಚೇಂಜ್ ಮಾಡಬೇಕು. ಮತ್ತು ಹೂವುಗಳು ಕೂಡ ನೀವು ಪ್ರತಿನಿತ್ಯ ಚೇಂಜ್ ಮಾಡಬೇಕು. ಹಾಗೆ ಹೂವಿನ ಮಾಲೆಗಳನ್ನು ನೀವು, ಹಾಗೆ ಶ್ರೀಗಂಧದ ಪೇಸ್ಟು, ಕುಂಕುಮ, ಧೂಪ, ದ್ರವ್ಯ, ದೀಪ, ತೆಂಗಿನಕಾಯಿ, ಅಕ್ಷತೆ, ಹಾಗೆ ಉರಿಯುವ ದೀಪದಿಂದ ಉಳಿದ ಎಣ್ಣೆ ಅಥವಾ ತುಪ್ಪವನ್ನು ಪೂಜೆಯಲ್ಲಿ ಮರುಬಳಕೆ ಮಾಡಬಾರ್ದು. ಆ ಎಣ್ಣೆಯನ್ನು ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಹುರಿದು ಹೋಗುವವರೆಗೂ ನೀವು ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ಮತ್ತೆ ಬೇರೆ ಎಣ್ಣೆಯನ್ನು ಹಾಕಬೇಕು. ಹಾಗೆ ಈ ವಸ್ತುಗಳನ್ನು ನೀವು ಪೂಜೆಯಲ್ಲಿ ಒಮ್ಮೆ ಬಳಸಿದ ನಂತರ ಅವು ತಮ್ಮ ಶುದ್ಧತೆಯನ್ನು ಕಳೆದುಕೊಳ್ಳುತ್ತೆ. ಅವುಗಳನ್ನು ಪೂಜೆಯಲ್ಲಿ ಪದೇ ಪದೇ ಬಳಸೋದ್ರಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಕೂಡ ಸಿಗೋದಿಲ್ಲ. ಪೂಜೆಯಲ್ಲಿ ಬಳಸಿದ ಕೆಲವೊಂದು ವಸ್ತುಗಳನ್ನು ಪದೇ ಪದೇ ಬಳಸುವಾಗ ಅದರ ಶುದ್ಧತೆಯನ್ನು ಗಮನದಲ್ಲಿ ಇಟ್ಕೋಬೇಕು. ನಂತರ ನೀವು ಬಳಸುವಂಥದ್ದು ಉತ್ತಮ. ಹಾಗೆ ದೇವರ ಪೂಜೆಯಲ್ಲಿ ಬಳಸುವಾಗ ಅದನ್ನು ಶುದ್ಧವಾಗಿಯೇ ಎಂದು ಮತ್ತೊಮ್ಮೆ ನೀವು ಖಚಿತ ಪಡ್ಕೋಬೇಕು. ನೀಟಾಗಿ ತೊಳೆದುಬಿಟ್ಟು ಶುದ್ಧವಾಗಿದೆಯಾ ಅಥವಾ ಎಲ್ಲೂ ಹರಿದಿಲ್ಲ, ಎಲ್ಲೂ ಕೊಳಕಾಗಿಲ್ಲ ಅಂದಾಗ ಮಾತ್ರ ನೀವು ಅದನ್ನು ಬಳಸಬೇಕು. ಇನ್ನು ಕೆಲವೊಂದು ವಸ್ತುಗಳನ್ನು ಒಮ್ಮೆ ಪೂಜೆಯಲ್ಲಿ ಬಳಸಿದ ನಂತರ ಮತ್ತೊಮ್ಮೆ ಬಳಸಲು ಹೋಗಬಾರ್ದು. ನೋಡಿದ್ರ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಧನ್ಯವಾದಗಳು.